ಫೋಕಸ್ ಮಾಡೋಕ್ಕೆ ಆಗ್ತಿಲ್ಲ. ಈ ಎಕ್ಸಾಮ್ಸ್ ಅದು ಇದು ಅಂತ ಮೈಂಡ್ನ ಸ್ಟ್ರೆಸ್ಸಲ್ಲಿ ಹಾಕೋದಕ್ಕಿಂತ ನನ್ಗೆ ಇಂಟ್ರೆಸ್ಟ್ ಇರೋದ್ರಲ್ಲಾದ್ರೂ ಫೋಕಸ್ ಮಾಡೋಣ. ಬಟ್ ಅಮ್ಮ ಇದಕ್ಕೆಲ್ಲ ಒಪ್ತಾರ? ಈ ಸತಿ ಅದೇನೇ ಆಗ್ಲಿ ಒಪ್ಪಿಸ್ಲೇಬೇಕು. ಕಮ್ ಆನ್ ಗರ್ಲ್, ಯು ಕ್ಯಾನ್. ಮಾ ನಿಮ್ಮ ಹತ್ರ ಮಾತಾಡ್ಬೇಕು. ಹಾ ಹೇಳಮ್ಮ. ಅದು ಏನು ಒಂದು ಅರ್ಧ ಗಂಟೆ ರೂಮಲ್ಲಿ ಇದು ಓದ್ಕೊಳ್ಳಲ್ಲ ಅಂತೀಯಲ್ಲ ನೀನು? ಇನ್ನು ಎಕ್ಸಾಮ್ಸ್ ಎಷ್ಟು ದಿನ ಉಳ್ಕೊಂಡಿದ್ದಾವೆ ಹೇಳು? ಅಮ್ಮ ಅದು ಹೇಗಿದ್ರು ನನ್ನ ಕೋರ್ಸು ಒಂದು ರೇಂಜ್ಗೆ ಕಂಪ್ಲೀಟ್ ಆಗಿದೆ ಅಲ್ವಾ? ಸೊ ನನ್ಗನ್ಸುತ್ತೆ ನಾನು ಸುಮ್ಮನೆ ಎಕ್ಸಾಮ್ಸ್ ಅದು ಇದು ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ. ಸೊ ನಾನು ಅನ್ಕೊಂಡೆ ಅಂದ್ರೆ ಅಷ್ಟೇ. ನೀವು ಯಾಕೆ ಹೊಡಿತಿದ್ದೀರಾ? ಏನ್ ಅನ್ಕೊಂಡಿರೋದು ನಿನಗೆ? ನೀನು ಇಷ್ಟು ದಿನ ಓದಿಸ್ತಿರೋದೇ ದೊಡ್ಡ ವಿಷಯ. ನಿಮಗೆ ಮದುವೆ ಮಾಡ್ತೀರಾ ಆಲ್ರೆಡಿ. ಟೀನ್ ಏಜ್ ಅಲ್ಲಿರೋ ಮಕ್ಕಳನ್ನ ಹೋಗಿ ನೋಡು, ಆಲ್ರೆಡಿ ಅವ್ರ ಕೈಯಲ್ಲಿ ಒಂದೊಂದು ಮಕ್ಳಿದಾವೆ. ನೀವೆಲ್ಲ ಮದುವೆ ಮಾಡ್ಕೊಂಡು ಹೋಗೋದು ಆಪ್ಷನ್ ನೋಡು. ನಾವು ಮಿಡಲ್ ಕ್ಲಾಸ್ ಜನ. ಈ ಬಿಸ್ನೆಸ್ ಅನ್ನೋದೆಲ್ಲ ಮೈಂಡ್ ಇಂದ ತೆಗ್ದ್ಬಿಡು. ಇದೇನೇ ಇದ್ರು ಆಯ್ತಾ? ಎಕ್ಸಾಮ್ ಮುಗಿಸ್ಕೊ, ನಿಂಗೆ ಮದ್ವೆ ಮಾಡಿ ಕಳಿಸ್ತೀವಿ. ಅಲ್ಲಿ ಹೋಗ್ಬಿಟ್ಟು ನೀನ್ ಏನ್ ಬೇಕಾದ್ರೂ ಮಾಡು, ನಾನು ಅಲ್ಲಿ ಕೇಳಕ್ ಬರಲ್ಲಮ್ಮ. ಸೊ ಇವಾಗ ನನ್ ತಲೆ ತಿನ್ಬೇಡ, ಸುಮ್ನೆ ಹೊರಟೋಗು. ಆಯ್ತು ಬಿಡಿ, ಮದ್ವೆ ಆಗೋಕೆ ನೀನ್ ಯಾಕೆ ಓದಿಸ್ತಿದ್ದೀರಾ ಅನ್ನೋದಕ್ಕೆ ಲಾಜಿಕ್ ಇಲ್ಲ ನೋಡಿ. ಮದ್ವೆ ಆದ್ರೆ ರಿಚ್ ಹುಡುಗನ್ನೇ ಮದ್ವೆ ಆಗೋದು, ಇಲ್ಲ ಅಂದ್ರೆ ಓಡೋಗ್ತೀನಿ. Mobility, approach, system opinion, techniques, research. This is too complicated, too stressful. I can't. Because it's difficult. I'm not able to pay my attention to anything. I can't focus. It's all very boring to me. What if I fail? Then you should. Really you think that? See, failing is really important person to understand true value of success. Failing is the first stepping stone. When you fail, that is when you realize how much have to work. And ನಿನಗೇನು ಕಮ್ಮಿ ಇದೆ? ನಿನ್ನ ಅಪ್ಪನ ಹತ್ರ ಅಷ್ಟು ದುಡ್ಡಿದೆ. ಐ ಆಮ್ ನಾಟ್ ಶೂರ್. ಅಕಸ್ಮಾತ್ ನಾನೇನಾದ್ರೂ ಪಾಸಿಂಗ್ ಮಾರ್ಕ್ಸ್ ಬಂದು ಪಾಸ್ ಆಗಿಬಿಟ್ರೆ, ಇನ್ ದಟ್ ಕೇಸ್ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ನೀನು ಮುಂಚೆಯಿಂದನೂ ಹೀಗಿದ್ಯಾ ಅಥವಾ ಟೈಮ್ ಪೀರಿಯಡ್ ಜೊತೆ ನೀನು ಹೀಗಾಗ್ತಿದ್ಯಾ ಅನ್ನೋದನ್ನ. ವಾವ್, ಯು ಟಾಕ್, ಯು ರಿಯಲಿ ಮೋಟಿವೇಟಿಂಗ್ ಮೀ ಸೋ ಮಚ್. ಸೊ ನೀನು ಸ್ಟ್ರೆಸ್ ತಗೋಬೇಡ. ಈ ಸ್ಟ್ರೆಸ್ ಅನ್ನೋದೆಲ್ಲ ಈ ಮಿಡಲ್ ಕ್ಲಾಸ್ ಮಕ್ಕಳಿಗೋಸ್ಕರ. ಅವ್ರಿಗೆ ದೊಡ್ಡ ದೊಡ್ಡ ಕನಸುಗಳಿರುತ್ತೆ, ಏನಾದರೂ ಸಾಧಿಸ್ಬೇಕು ಅನ್ನೋ ಅವಶ್ಯಕತೆ ಇರುತ್ತೆ. ಸೊ ನಿನಗೇನಿದೆ? ಸೊ ದುಡ್ಡನ್ನ ಹೀಗೆ ಬಿಸಾಕಿ ಎಲ್ಲ ಸಿಗುತ್ತೆ. ಎಷ್ಟು ಬರುತ್ತೋ ಅಷ್ಟು ಹೋಗಿ ಬರ್ದು ಬರೋದು. ಬರಲ್ವಾ, ಎಕ್ಸಾಮ್ಗೆ ಹೋಗ್ಬೇಡ. ಏನ್ ಅವಶ್ಯಕತೆ ಇದೆ? Yes, I can't write exams and all. That's it. So don't take stress. So thank you so much. So how much I should pay you? It's only 70,000, my child. How many zeros in that? Because I can't calculate. Oh, it's only 5 zeros, my child. It's done. All the best, my child, my love. Fail properly. Bye-bye. ಬೇಗ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್.